ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯ ಪ್ರಶ್ನೆಯು, ಬಯೋಫಾರ್ಮಾಸ್ಯೂಟಿಕಲ್ ಅಲಯನ್ಸ್ನ ಮೊದಲ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರವು ಆಪ್ಷನ್ ಬಿ, USA ನಡೆಯಿತು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಸ್ಯಾನ್ ಡಿಯೇಗೊದಲ್ಲಿ ಬಯೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ 2024ರ ಸಭೆಯು ನಡೆಯಿತು. ಇದು ಒಂದು ಅತಿ ದೊಡ್ಡ ಔಷಧಿ ಪ್ರದರ್ಶನದ ಸಭೆಯಾಗಿರುತ್ತದೆ. ಇಲ್ಲಿ ಈ ಬಯೋಫಾರ್ಮಾಸ್ಯೂಟಿಕಲ್ ಅಲಯನ್ಸ್ನ ರಚನೆಗೆ ಕಾರಣ ಮತ್ತು ಗುರಿ ಏನಾಗಿರುತ್ತದೆ ಅಂದರೆ, ಕಾರಣ ಏನಾಗಿದೆ ಅಂದರೆ, ಇದು ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಔಷಧ ಪೂರೈಕೆಗಳಲ್ಲಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಕೊರತೆಗೆ ಕಾರಣವಾಯಿತು. ಅಂದರೆ ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಔಷಧಗಳ ಪೂರೈಕೆಯಲ್ಲಿ ಹಲವು ಅಡಚಣೆಗಳು ಉಂಟಾಯಿತು ಕೆಲವು ಭಾಗಗಳಲ್ಲಿ. ಭವಿಷ್ಯದಲ್ಲಿ ಇನ್ನು ಮುಂದೆ ಯಾವುದೇ ಈ ರೀತಿಯ ಒಂದು ರೋಗಗಳು ಬಂದರೆ ಅಥವಾ ಸಾಂಕ್ರಾಮಿಕ ರೋಗಗಳು ಬಂದರೆ ಅವುಗಳನ್ನು ಎದುರಿಸಲು ಬೇಕಾಗುವ ಔಷಧ ಪೂರೈಕೆಯನ್ನು ಯಶಸ್ವಿಯಾಗಿ ಮಾಡುವುದು ಇದರ ಗುರಿಯಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಭಾರತ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದಕ್ಷಿಣ ಕೊರಿಯಾ, ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ಗಳು ಈ ಒಂದು ಸಭೆಯನ್ನು ಆಯೋಜಿಸಿದರು, ಅಂದರೆ ಈ ಒಂದು ಸಭೆಯನ್ನು ಪ್ರಾರಂಭಿಸಿರುತ್ತಾರೆ. ಈ ಬಯೋಫಾರ್ಮಾಸ್ಯೂಟಿಕಲ್ ಎನ್ನುವುದು ಏನು ಅಂತ ಅಂದರೆ, ಇದು ಜೀವಿಯ ಅಂಶಗಳು ಮತ್ತು ಅಂಗಾಂಶಗಳು, ಸೂಕ್ಷ್ಮಜೀವಿಗಳು, ಪ್ರಾಣಿಗಳ ದ್ರವಗಳು ಅಥವಾ ಜೈವಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಳೀಯವಾಗಿ ಮಾರ್ಪಡಿಸಿದ ಜೀವಕೋಶಗಳು ಮತ್ತು ಜೀವಿಗಳನ್ನು ಬಳಸಿ ಉತ್ಪಾದಿಸುವ ವೈದ್ಯಕೀಯ ಔಷಧವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ, ಅಂದರೆ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ವಿಶ್ವಕಪ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗಳಿಸಿದವರು ಯಾರು? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಸರ್ಬಜ್ಯೋತ್ ಸಿಂಗ್ ಅವರು ಈ ಪದಕವನ್ನು ಗಳಿಸಿರುತ್ತಾರೆ. ಇದರ ಬಗ್ಗೆ ಮಾಹಿತಿಯು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ISSF ವಿಶ್ವಕಪ್ ಆಗಿರುತ್ತದೆ. ಇದು ಮೇ 31ರಿಂದ ಜೂನ್ 8ರವರೆಗೆ ನಡೆಯಲಿರುತ್ತದೆ. ಇದನ್ನು ಜರ್ಮನಿಯ ಮ್ಯಾನಿಚ್ನಲ್ಲಿ ನಡೆಸಲಾಗುತ್ತದೆ. ಇಲ್ಲಿ ಈ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ನಲ್ಲಿ ಪುರುಷರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ ಆದ ಸರ್ಬಜ್ಯೋತ್ ಸಿಂಗ್ ಅವರು ಫೈನಲ್ಸ್ನಲ್ಲಿ 242.7 ಪಾಯಿಂಟ್ಗಳನ್ನು ಗಳಿಸುವ ಮೂಲಕ ಚಿನ್ನದ ಪದಕವನ್ನು ಇಲ್ಲಿ ಗೆದ್ದಿರುತ್ತಾರೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಇವರ ಹೆಸರು ನೆನಪಿಟ್ಟುಕೊಳ್ಳಿ, ಸರ್ಬಜ್ಯೋತ್ ಸಿಂಗ್ ಆಗಿರುತ್ತಾರೆ. ಈ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ನಲ್ಲಿ ಭಾರತ ಒಟ್ಟು ಎಷ್ಟು ಪದಕಗಳನ್ನು ಗೆದ್ದಿತು ಅಂತ ಮುಂದಿನ ಕ್ಲಾಸಲ್ಲಿ ನೋಡೋಣ. ಯಾಕಂದರೆ ಜೂನ್ 8 ಇವತ್ತು ಈ ಇವೆಂಟ್ನ ಕೊನೆಯ ದಿನ ಆಗಿರುತ್ತದೆ. ಸೊ ಮೊದಲು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ನ ಹಿನ್ನೆಲೆ ನೋಡೋಣ. ಈ ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅಂದರೆ ISSF ಅನ್ನು 1907ರಲ್ಲಿ ರಚಿಸಲಾಗಿರುತ್ತದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಜರ್ಮನಿಯ ಮ್ಯಾನಿಚ್ನಲ್ಲಿದೆ. ಇದನ್ನು ಮೊದಲ ಬಾರಿಗೆ ಈ ವಿಶ್ವಕಪ್ಪನ್ನು 1986ರಲ್ಲಿ ಮೆಕ್ಸಿಕೋ ನಗರದಲ್ಲಿ ಆಯೋಜಿಸಲಾಗಿತ್ತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವುದು ಭಾರತದ 82ನೇ ರಾಮ್ಸರ್ ತಾಣವಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ. ನಕ್ತಿ ಪಕ್ಷಿಧಾಮ. ನಕಾಟಿ ಅಲ್ಲ, ನಕ್ತಿ ಪಕ್ಷಿಧಾಮವು ಭಾರತದ 82ನೇ ರಾಮ್ಸರ್ ತಾಣವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಭಾರತದಲ್ಲಿ ಒಟ್ಟಾಗಿ ಇಲ್ಲಿಯವರೆಗೆ 80 ರಾಮ್ಸರ್ ತಾಣಗಳು ಅಥವಾ ರಾಮ್ಸರ್ ಸೈಟ್ಗಳು ಇದ್ದವು. ಇತ್ತೀಚೆಗೆ 2 ಸೈಟ್ಗಳನ್ನು ಸೇರಿಸಲಾಗಿದೆ. ಅವುಗಳಲ್ಲಿ ಒಂದು ನಾಗಿ ಪಕ್ಷಿಧಾಮ. ಇದು ಭಾರತದ 81ನೇ ರಾಮ್ಸರ್ ಸೈಟ್ ಆಗಿರುತ್ತದೆ. ಇದು ಬಿಹಾರದ ಜಮುಯಿ ಜಿಲ್ಲೆಯಲ್ಲಿದೆ. ಹಾಗೆಯೇ ಎರಡನೆಯದಾಗಿ ನಕ್ತಿ ಪಕ್ಷಿಧಾಮ ಇದು ಭಾರತದ 82ನೇ ರಾಮ್ಸರ್ ತಾಣವಾಗಿದೆ. ಇದು ಕೂಡ ಬಿಹಾರ್ನ ಜಮುಯಿ ಜಿಲ್ಲೆಯಲ್ಲಿದೆ. ಈ 2 ಪಕ್ಷಿಧಾಮಗಳು ಬಿಹಾರ್ನ ಜಮುಯಿ ಜಿಲ್ಲೆಯ ಜಾಜಾ ಅರಣ್ಯ ಶ್ರೇಣಿಯಲ್ಲಿ ಕಂಡುಬರುತ್ತದೆ. ಇದರಿಂದಾಗಿ ಬಿಹಾರದಲ್ಲಿ ಒಟ್ಟಾಗಿ ಇಲ್ಲಿಯವರೆಗೆ 3 ರಾಮ್ಸರ್ ಸೈಟ್ಗಳು ಹೊಂದಿದೆ. ಇದರಲ್ಲಿ ಮೊದಲನೆಯ ಸೈಟ್ ಯಾವುದಾಗಿರುತ್ತದೆ ಅಂದರೆ ಬೆಂಗುಸರೈ ಜಿಲ್ಲೆಯ ಕನ್ವರ್ ಸರೋವರ ಸೈಟ್ ಆಗಿರುತ್ತದೆ. ಇದು 2020ರಲ್ಲಿ ರಾಮ್ಸರ್ ಸೈಟ್ಗೆ ಘೋಷಣೆಯನ್ನು ಮಾಡಿರಲಾಯಿತು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಒಟ್ಟಾಗಿ ಬಿಹಾರದಲ್ಲಿ 3 ರಾಮ್ಸರ್ ಸೈಟ್ಗಳು ಇದೆ. ಯಾವುದಂತ ಕೇಳಿದರೆ ಮೊದಲನೆಯದಾಗಿ ಬೇಗುಸರೈ ಜಿಲ್ಲೆಯ ಕನ್ವರ್ ಸರೋವರ, ಎರಡನೆಯದಾಗಿ ನಾಗಿ ಪಕ್ಷಿಧಾಮ ಮತ್ತು ಮೂರನೆಯದಾಗಿ ನಕ್ತಿ ಪಕ್ಷಿಧಾಮ. ಈ ನಾಗಿ ಮತ್ತು ನಕ್ತಿ ಪಕ್ಷಿಧಾಮವು ಬಿಹಾರ್ನ ಜಮುಯಿ ಜಿಲ್ಲೆಯ ಜಾಜಾ ಅರಣ್ಯದಲ್ಲಿ ಕಂಡುಬರುತ್ತದೆ.
ಸೊ ಇದರಿಂದಾಗಿ ಭಾರತದಲ್ಲಿ ಒಟ್ಟಾಗಿ ರಾಮ್ಸರ್ ಸೈಟ್ಗಳ ಸಂಖ್ಯೆಯು 82ಕ್ಕೆ ಏರಿಕೆಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ವಿಶ್ವದಲ್ಲಿ ಈ ರಾಮ್ಸರ್ ಸೈಟ್ಗಳ ಪಟ್ಟಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿ ಯಾವ ದೇಶ ಇದೆ ಅಂದರೆ ಮೊದಲನೆಯ ಸ್ಥಾನವನ್ನು ಯುನೈಟೆಡ್ ಕಿಂಗ್ಡಮ್ ಪಡೆದುಕೊಂಡಿದೆ. ಇಲ್ಲಿ 175 ಸೈಟ್ಗಳು ಇರುತ್ತವೆ. ಹಾಗೆ ಎರಡನೆಯ ಸ್ಥಾನವನ್ನು ಮೆಕ್ಸಿಕೋ ದೇಶವು ಪಡೆದುಕೊಂಡಿದೆ. ಇಲ್ಲಿ 144 ಸೈಟ್ಗಳು ಹೊಂದಿದೆ ಮತ್ತು ಈ ರಾಮ್ಸರ್ ಸೈಟ್ಗಳ ಪಟ್ಟಿಯಲ್ಲಿ ಮೂರನೆಯ ಸ್ಥಾನವನ್ನು ಭಾರತ ಮತ್ತು ಚೀನಾ ಜಂಟಿಯಾಗಿ ಪಡೆದುಕೊಂಡಿದೆ. ಇಲ್ಲಿ 82 ಸೈಟ್ಗಳನ್ನು ಹೊಂದಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ರಾಮ್ಸರ್ ಸೈಟ್ಗಳು ಅಂದರೆ ಏನು ಅಂದರೆ ರಾಮ್ಸರ್ ಎನ್ನುವುದು ಒಂದು ಇರಾನಿನ ನಗರವಾಗಿರುತ್ತದೆ. ಇದು ತೇವಭೂಮಿಗಳು ಮತ್ತು ಅವುಗಳ ದುರ್ಬಲವಾದ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸುವ ಕ್ರಮಕ್ಕಾಗಿ ಇವರು 2 ಫೆಬ್ರವರಿ 1971ರಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನು ನಡೆಸಿದರು. ಯಾವುದರಿದ್ದು ರಾಮ್ಸರ್ ಸೈಟ್ನ ಅಂತಾರಾಷ್ಟ್ರೀಯ ಸಮಾವೇಶವನ್ನು ನಡೆಸಿರುತ್ತಾರೆ. ಯಾವಾಗ 2 ಫೆಬ್ರವರಿ 1971ರಂದು. ಇದರಲ್ಲಿ ಭಾರತವು 1982ರಲ್ಲಿ ಈ ರಾಮ್ಸರ್ ಸಮಾವೇಶವನ್ನು ಸೇರಿಕೊಂಡಿರುತ್ತದೆ. ನಂತರದಲ್ಲಿ 1981ರಲ್ಲಿ ನೆನಪಿಟ್ಟುಕೊಳ್ಳಿ ಚಿಲಿಕಾ ಸರೋವರ ಇದು ಒಡಿಶಾದಲ್ಲಿದೆ ಮತ್ತು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿದೆ. ಇದು ಈ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಸೇರಿಸಲಾದ ಭಾರತದ ಮೊದಲ ತೇವ ಪ್ರದೇಶವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ರಾಜ್ಯಗಳ ಪೈಕಿ ತಮಿಳುನಾಡು 16 ಸೈಟ್ಗಳನ್ನು ಹೊಂದಿದೆ, ರಾಮ್ಸರ್ ಸೈಟ್ಗಳನ್ನು ಹೊಂದಿದೆ ಮತ್ತು ಉತ್ತರ ಪ್ರದೇಶವು 10 ರಾಮ್ಸರ್ ಸೈಟ್ಗಳನ್ನು ಹೊಂದಿರುತ್ತದೆ. ಭಾರತದ ಅತಿ ದೊಡ್ಡ ರಾಮ್ಸರ್ ಸೈಟ್ ಯಾವುದಾಗಿರುತ್ತದೆ ಅಂದರೆ ಪಶ್ಚಿಮ ಬಂಗಾಳದ ಸುಂದರ್ಬನ್ ಸೈಟ್ ಆಗಿರುತ್ತದೆ ಮತ್ತು ಭಾರತದ ಅತ್ಯಂತ ಚಿಕ್ಕ ರಾಮ್ಸರ್ ಸೈಟ್ ಯಾವುದಾಗಿರುತ್ತದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿನ ರೇಣುಕಾ ಸೈಟ್. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಗಳಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 79ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ. ಇದರ ಸರಿಯಾದ ಉತ್ತರವು ಆಪ್ಷನ್ ಎ ಫಿಲಿಮೋನ್ ಯಾಂಗ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಂದರೆ ಇದನ್ನು ಇಂಗ್ಲಿಷ್ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಕರೆಯಲಾಗುತ್ತದೆ. ಇದರ 79ನೇ ಅಧಿವೇಶನದ ಅಧ್ಯಕ್ಷರಾಗಿದ್ದಾರೆ. ಹೆಸರು ನೆನಪಿಟ್ಟುಕೊಳ್ಳಿ, ಫಿಲಿಮೋನ್ ಯಾಂಗ್ ಆಗಿರುತ್ತಾರೆ. ಹಾಗೆ ಇದರ 78ನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡೆನಿಸ್ ಫ್ರಾನ್ಸಿಸ್ ಆಗಿರುತ್ತಾರೆ. ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವ ಆಹಾರ ಸುರಕ್ಷತಾ ದಿನ 2024 ಇತ್ತೀಚೆಗೆ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಜೂನ್ 7ರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಇದರ ಬಗ್ಗೆ ಮಾಹಿತಿಯು ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಪ್ರತಿ ವರ್ಷ ಜೂನ್ 7ರಂದೇ ಆಚರಿಸಲಾಗುತ್ತದೆ. ಇದರ ಉದ್ದೇಶವು ಆಹಾರ ಸುರಕ್ಷತೆಯ ಪ್ರಾಮುಖ್ಯತೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿರುತ್ತದೆ ಮತ್ತು 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಫುಡ್ ಸೇಫ್ಟಿ ಪ್ರಿಪೇರ್ ಫಾರ್ ದಿ ಅನ್ಎಕ್ಸ್ಪೆಕ್ಟೆಡ್ ಎನ್ನುವುದು 2024ರ ಥೀಮ್ ಆಗಿರುತ್ತದೆ. ವಿಶ್ವ ಆಹಾರ ಸುರಕ್ಷತಾ ದಿನದ್ದು. ಈ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಮೊದಲ ಬಾರಿಗೆ 2019ರಲ್ಲಿ ಆಚರಿಸಲಾಗಿರುತ್ತದೆ. ಸೊ ಇಲ್ಲಿ ಒಂದು ಪ್ರಶ್ನೆ ಏನಿದೆ, ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಇದರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಪ್ರಶ್ನೆಯ ಬಗ್ಗೆ ನೋಡೋಣ. ಮೊದಲ IPEF ಕ್ಲೀನ್ ಎಕಾನಮಿ ಇನ್ವೆಸ್ಟರ್ ಫೋರಂ ಸಭೆಯನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಡಿ ಸಿಂಗಾಪುರದಲ್ಲಿ ಮೊದಲ ಇಂಡೋ ಪೆಸಿಫಿಕ್ ಎಕಾನಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪೆರಿಟಿ IPEF ಎನ್ನುವ ಕ್ಲೀನ್ ಎಕಾನಮಿ ಇನ್ವೆಸ್ಟರ್ ಫೋರಂ ಸಭೆಯನ್ನು ನಡೆಸಲಾಗಿರುತ್ತದೆ. ಇದನ್ನು ಜೂನ್ 5ರಿಂದ 6ರವರೆಗೆ ನಡೆಸಲಾಗಿರುತ್ತದೆ. ಇದರಲ್ಲಿ ಭಾರತದ ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿಯಾದ ಸುನಿಲ್ ಬತ್ವಾಲ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದರು ಭಾರತದ ಪರವಾಗಿ. ಈ ಒಂದು ಸಭೆ ಅಥವಾ ಈ ಒಂದು ಪ್ಲಾಟ್ಫಾರ್ಮ್ನ ಮೇನ್ ಉದ್ದೇಶ ಅಥವಾ ಪಾಯಿಂಟ್ ಆಫ್ ವ್ಯೂ ಏನಾಗಿರುತ್ತದೆ ಅಂದರೆ ನಿಮಗೆ ಗೊತ್ತೇ ಇರಬಹುದು, ನಮ್ಮ ದೇಶ ಆಗಿರಬಹುದು ಅಥವಾ ಬೇರೆ ದೇಶಗಳೇ ಆಗಿರಬಹುದು, ಚೀನಾ ದೇಶದಿಂದ ಹೆಚ್ಚಾಗಿ ಯಾವುದೇ ಒಂದು ವಸ್ತುಗಳನ್ನು ಬೈ ಮಾಡುತ್ತೇವೆ. ಒಂದು ಚೀನಾದಿಂದ ಬೈ ಮಾಡುವ ಅಂದರೆ ಯಾವುದೇ ಒಂದು ಸಣ್ಣ ಪ್ರಾಡಕ್ಟ್ಸ್ಗಳೇ ಆಗಿರಬಹುದು, ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ಗಳೇ ಆಗಿರಬಹುದು, ಇನ್ನಿತರ ಯಾವುದೇ ಒಂದು ಪ್ರಾಡಕ್ಟ್ಸ್ಗಳೇ ಆಗಿರಬಹುದು, ಈ ಒಂದು ಬೈ ಮಾಡುವ ಸರಪಳಿಯನ್ನು ಕಡಿಮೆಗೊಳಿಸಲು ಅಥವಾ ಅದನ್ನು ತೆಗೆದು ಹಾಕುವುದಕ್ಕಾಗಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರಾರಂಭಿಸಲಾಗಿರುತ್ತದೆ. ಇದು ಮೇಯ್ನಾಗಿ ಕೋವಿಡ್ ನಂತರದಲ್ಲಿ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಪ್ರಾರಂಭಿಸಲಾಗಿರುತ್ತದೆ. ಇದನ್ನು 23 ಮೇ 2022ರಂದು ಜಪಾನ್ನ ಟೋಕಿಯೋದಲ್ಲಿ ಅಮೆರಿಕ ಅಧ್ಯಕ್ಷರಾದ ಜೋ ಬಿಡನ್ ಅವರು ಪ್ರಾರಂಭಿಸಿರುತ್ತಾರೆ. ಈ IPEFನಲ್ಲಿ ಒಟ್ಟಾಗಿ 14 ಸದಸ್ಯ ರಾಷ್ಟ್ರಗಳು ಇಲ್ಲಿಯವರೆಗೆ ಇದೆ. ಅದರಲ್ಲಿ ಭಾರತವು ಕೂಡ ಇರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆ ಈ IPEFನಲ್ಲಿ ಕ್ಯಾಟಲಿಟಿಕ್ ಕ್ಯಾಪಿಟಲ್ ಫಂಡ್ ಅನ್ನು ನೀಡಲು ಪ್ರಾರಂಭಿಸಿದ್ದಾರೆ. ಇದರಿಂದಾಗಿ ಏನಾಗುತ್ತದೆ ಅಂದರೆ ಇದರಲ್ಲಿ $33 ಮಿಲಿಯನ್ ಅನುದಾನವನ್ನು ನೀಡಲಾಗುತ್ತದೆ. ಈ 14 ಸದಸ್ಯ ರಾಷ್ಟ್ರಗಳು ಇದೆಯಲ್ಲ, ಅವುಗಳು ಒಂದು ವೇಳೆ
ಇದರ ಅಡಿಯಲ್ಲಿ ಯಾವುದಾದರೂ ನೂತನವಾಗಿ ಪ್ರಾಡಕ್ಟ್ಸ್ಗಳನ್ನು ತಯಾರಿ ಮಾಡಲು ಸ್ಟಾರ್ಟ್ ಮಾಡುವುದಕ್ಕಾಗಿ ಈ ಒಂದು ಅನುದಾನ ಅಥವಾ ನಿಧಿಯನ್ನು ನೀಡಲಾಗುತ್ತದೆ. ಎಷ್ಟು? $33 ಮಿಲಿಯನ್ ಅನುದಾನವನ್ನು ನೀಡಲಾಗುತ್ತದೆ. ಇಸ್ರೋದ ಮಿಷನ್ ಆದ ತೃಷ್ಣಾ ಮಿಷನ್ನ ಅಡಿಯಲ್ಲಿ ಬೇರೆ ಯಾವ ಒಂದು ಸ್ಪೇಸ್ ಏಜೆನ್ಸಿಯು ಕೆಲಸ ಮಾಡುತ್ತದೆ? ಸರಿಯಾದ ಉತ್ತರವು ಆಪ್ಷನ್ ಎ, ಫ್ರಾನ್ಸ್ನ ಸ್ಪೇಸ್ ಏಜೆನ್ಸಿಯು ಕೆಲಸ ಮಾಡಲಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಫ್ರೆಂಚ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿಯು ತೃಷ್ಣಾ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿರುತ್ತದೆ. ತೃಷ್ಣಾ ಮಿಷನ್, ಇದರ ಬಗ್ಗೆ ಮಾಹಿತಿಯು ತೃಷ್ಣಾ ಮಿಷನ್ ಇದು ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸಲ್ಯೂಷನ್ ನ್ಯಾಷನಲ್ ರಿಸೋರ್ಸ್ ಅಸೆಸ್ಮೆಂಟ್ ಆಗಿರುತ್ತದೆ. ಅಂದರೆ ಇದು ನಿಮಗೆ ಗೊತ್ತೇ ಇರಬಹುದು, ಭೂಮಿಯ ತಾಪಮಾನ ಯಾವ ರೀತಿಯಾಗಿ ಏರುತ್ತಾನೆ ಹೋಗುತ್ತಿದೆ ಈ ಸಂದರ್ಭದಲ್ಲಿ ಅಂತ. ಇದರಿಂದಾಗಿ ಭೂಮಿಯ ನೀರಿನ ಆವಿಯಾಗುವಿಕೆ ಮತ್ತು ಸಸ್ಯಗಳಿಂದ ಬಿಡುಗಡೆಯನ್ನು ಅಳೆಯುವುದಕ್ಕಾಗಿ ಈ ಒಂದು ತೃಷ್ಣಾ ಮಿಷನ್ ಅನ್ನು ಪ್ರಾರಂಭಿಸಲಾಗಿತ್ತು. ಈ ಮಿಷನ್ ಅನ್ನು ಈಗ ಇಸ್ರೋ ಮತ್ತು CNEC ಸಂಸ್ಥೆ, ಫ್ರೆಂಚಿನ ಸ್ಪೇಸ್ ಏಜೆನ್ಸಿ ಸಂಸ್ಥೆಯಾಗಿರುತ್ತದೆ. ಈ ಎರಡು ಸಂಸ್ಥೆಗಳು ಈ ತೃಷ್ಣಾ ಮಿಷನ್ನ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬೋಯಿಂಗ್ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯನ್ನು ಹಾರಿಸಿದ ಮೊದಲ ಮಹಿಳೆ ಯಾರು? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಸುನೀತಾ ವಿಲಿಯಮ್ಸ್ ಅವರು ಬೋಯಿಂಗ್ನ ಸ್ಟಾರ್ಲೈನರ್ ಬಾಹ್ಯಾಕಾಶ ನೌಕೆಯನ್ನು ಹಾರಿಸಿದ ಮೊದಲ ಮಹಿಳೆಯಾಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇವರು 3ನೇ ಬಾರಿಗೆ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇದರ ಮೂಲಕ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಅತಿ ಉದ್ದದ ಪಾದಚಾರಿ ತೂಗು ಸೇತುವೆಯನ್ನು ಎಲ್ಲಿ ನಿರ್ಮಿಸಲಾಯಿತು? ಸರಿಯಾದ ಉತ್ತರವು ಆಪ್ಷನ್ ಸಿ, ಹಂಗೇರಿಯಲ್ಲಿ ನಿರ್ಮಿಸಲಾಗಿದೆ. ಇದರ ಬಗ್ಗೆ ಮಾಹಿತಿಯು ಪಾದಚಾರಿಗಳಿಗಾಗಿ ವಿಶ್ವದ ಅತಿ ಉದ್ದದ ದ್ವಿಮುಖ ತೂಗು ಸೇತುವೆಯನ್ನು ಹಂಗೇರಿಯ ಸ್ಟಾರ್ಟರ್ಲಿ ಜೋಜೂಲಿಯಲ್ಲಿ ನಿರ್ಮಿಸಲಾಗಿರುತ್ತದೆ. ಈ ಸೇತುವೆಯ ಉದ್ದ ಸುಮಾರು 800 ಮೀಟರ್ ಆಗಿರುತ್ತದೆ ಮತ್ತು ಅಗಲವು 1.2 ಮೀಟರ್ ಆಗಿದೆ. ಈ ಸೇತುವೆಯ ಹೆಸರು ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತದೆ. ಇದು ಬ್ರಿಡ್ಜ್ ಆಫ್ ನ್ಯಾಷನಲ್ ಯೂನಿಟಿ ಎಂದು ಕರೆಯಲಾಗುತ್ತದೆ. ಈ ಸೇತುವೆಯನ್ನು ಇದು ವಿಶ್ವದ ಅತಿ ಉದ್ದದ ದ್ವಿಮುಖ ತೂಗು ಸೇತುವೆಯಾಗಿರುತ್ತದೆ. ಹೆಸರು ಬ್ರಿಡ್ಜ್ ಆಫ್ ನ್ಯಾಷನಲ್ ಯೂನಿಟಿ ಎಂದು ಆಗಿರುತ್ತದೆ. ಈ ಸೇತುವೆಯು ವಾರ್ ಹಿಲ್ ಮತ್ತು ಸಾರ್ ಹಿಲ್ ನಡುವೆ ನಿರ್ಮಿಸಲಾಗಿದೆ ಹಾಗೂ ಇದು ನೆಲದಿಂದ 80 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿರುತ್ತದೆ ಮತ್ತು ಇದನ್ನು 6 ಕೇಬಲ್ಗಳ ಸಹಾಯದಿಂದ ಕಟ್ಟಲಾಗಿರುತ್ತದೆ. ಈ ಸೇತುವೆಯನ್ನು ನಿರ್ಮಿಸಲು ಒಟ್ಟಾಗಿ 92 ಕೋಟಿ ರೂಪಾಯಿ ವೆಚ್ಚವಾಗಿರುತ್ತದೆ ಹಾಗೂ ಇದು ಜೆಪ್ಲಿನ್ ಅಡ್ವೆಂಚರ್ ಪಾರ್ಕ್ನ ಒಂದು ಭಾಗ ಆಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಏರ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಮತ್ತು ಏರ್ ಪ್ರವಾಹ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದರು? ಸರಿಯಾದ ಉತ್ತರವು ಆಪ್ಷನ್ ಎ, ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯವು ಏರ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಮತ್ತು ಏರ್ ಪ್ರವಾಹ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿರುತ್ತಾರೆ. ಇದರಿಂದಾಗಿ ಏನು ಮಾಡಲಾಗುತ್ತದೆ ಅಂದರೆ ಇದು ನೈಜ ಸಮಯದಲ್ಲಿ ಗಾಳಿಯ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಇದನ್ನು ಪ್ರಾರಂಭಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.